ಶಿಲ್ಪಾಸ್ ಎಂಟರ್ಟೈನ್ಮೆಂಟ್ ಹಬ್. ಇವತ್ತು ನಮ್ಮ ತಾಯಿಯವರ ಟ್ಯೂಷನ್ ಸ್ಟೂಡೆಂಟ್ಸ್ ಎಲ್ಲ ಒಂದು ಸಣ್ಣ ಫೀಲ್ಡ್ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಒಂದೊಂದಾಗೆ ತೋರಿಸ್ತಾ ಬರ್ತೀನಿ. ಲೆಟ್ಸ್ ಗೋ. ಇವತ್ತು ನಾವು ಮಲ್ಲೇಶ್ವರಂ 8th ಕ್ರಾಸಲ್ಲಿರುವ ಆಯೂರ್ ಸೆಂಟ್ರಲ್ ಅಂಗಡಿಗೆ ಬಂದಿದ್ದೀವಿ. ಅಲ್ಲಿ ಇವತ್ತು ಪುಷ್ಯ ನಕ್ಷತ್ರ ಆದ್ದರಿಂದ ಇವತ್ತು ಮಕ್ಕಳಿಗೆ 16 ವರ್ಷದವರೆಗೂ ಸ್ವರ್ಣಪ್ರಾಶನ ಅಂತ ಹಾಕ್ತಾರೆ. ಇನ್ನು ಸ್ವರ್ಣಪ್ರಾಶನ ಅಂದರೆ ಏನು ಅಂತ ಹೇಳ್ತೀನಿ. ಹೋಗೋಣ ಬನ್ನಿ ಅಂಗಡಿಗೆ. ಸ್ವರ್ಣ ಬಿಂದು ಪ್ರಾಶನ ಅಂತ ಈಗ ತಾನೆ ಎಲ್ಲ ಮಕ್ಳಿಗೂ ಹಾಕ್ಸಿದ್ವಿ. ಇದೇನಕ್ಕೆ ಉಪಯೋಗನಪ್ಪ ಅಂದರೆ ಇದು ಹುಟ್ಟಿದ ಮಕ್ಕಳಿಂದ 16 ವರ್ಷದ ಮಕ್ಕಳವರೆಗೂ ಇದನ್ನು ಹಾಕಿಸ್ಬೋದು. ಇದು ಮಕ್ಕಳ ಇಮ್ಯುನಿಟಿಗೆ ತುಂಬ ಒಳ್ಳೆಯದು. ಇದು ಪ್ರತಿ ತಿಂಗಳ ಪುಷ್ಯಮಿ ನಕ್ಷತ್ರ ದಿವಸ ಇದನ್ನು ಹಾಕ್ತಾರೆ. ಇಲ್ಲಿ ಮಲ್ಲೇಶ್ವರಂ 8th ಕ್ರಾಸ್ ಬಸ್ ಸ್ಟಾಪ್ ಹತ್ರನೇ ಆಯೂರ್ ಸೆಂಟ್ರಲ್ ಅಂತ ಒಂದು ಅಂಗಡಿ ಇದೆ, ಆಯುರ್ವೇದಿಕ್ ಅಂಗಡಿ. ಇಲ್ಲಿ ಪ್ರತಿ ತಿಂಗಳು ಅವರೇ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಆಗ ಬಂದು ಹಾಕಿಸ್ಬೋದು. ಇದು ತುಂಬಾ ಒಳ್ಳೆಯದು ಮೆಮೊರಿ ಪವರ್ಗೆ ಅಥವಾ ಇಮ್ಯುನಿಟಿಗೆ. ಕೆಮ್ಮು ನೆಗಡಿ ಬರಲ್ಲ. ಈಗ ನಾವು ಬೆಂಗಳೂರಲ್ಲಿರುವ ಸ್ಯಾಂಕಿ ಕೆರೆಗೆ ಬಂದಿದ್ದೇವೆ. ಇಲ್ಲಿ ಮಕ್ಕಳು ಆಡೋಕ್ಕೆ ನೋಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ. ಏನೇನಿದೆ ಅಂತ ನೋಡೋಣ. ಈಗ ಹಾಗೆ ಒಳಗೆ ಹೋಗೋಣ ಬನ್ನಿ. ಇದು ಬೆಂಗಳೂರಲ್ಲಿರುವ ಸ್ಯಾಂಕಿ ಕೆರೆ. ಎಷ್ಟು ವಿಶಾಲವಾಗಿದೆ ಜಾಗ. ತುಂಬ ಹಳೆಯ ಕೆರೆ. ಮುಂಚೆ ಎಲ್ಲ ಇಲ್ಲಿ ಬೋಟಿಂಗ್ ಎಲ್ಲ ಇತ್ತು, ಇವಾಗೆಲ್ಲ ಸ್ಟಾಪ್ ಮಾಡಿದ್ದಾರೆ. ಯಾಕಂದರೆ ತುಂಬ ಇನ್ಸಿಡೆಂಟ್ಗಳು ನಡೆದಿದೆ ಇಲ್ಲಿ, ಹಾಗಾಗಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಬಾತುಕೋಳಿಗಳು, ಹಂಸಗಳು ಎಲ್ಲ ಇದೆ ಈ ಕೆರೆಯಲ್ಲಿ. ಎಷ್ಟು ದೊಡ್ಡ ಕೆರೆ ಇದು. ಇದು ಒನ್ ಆಫ್ ದ ಟೂರಿಸ್ಟ್ ಪ್ಲೇಸ್ ಆಫ್ ಬ್ಯಾಂಗ್ಳೂರ್. ಇದು ಸ್ಯಾಂಕಿ ಟ್ಯಾಂಕ್ನಲ್ಲಿರುವ ಚಿಲ್ಡ್ರನ್ ಪ್ಲೇ ಏರಿಯಾ. ಇಲ್ಲಿ ಇವತ್ತು ಭಾನುವಾರ ಆದ್ದರಿಂದ ಬಹಳಷ್ಟು ಮಕ್ಕಳು ಇಲ್ಲಿ ಬಂದಿದ್ದಾರೆ ಆಟ ಆಡೋಕ್ಕೆ. ಹಾಗೆ ನಾನು ನಮ್ಮ ತಾಯಿಯ ಟ್ಯೂಷನ್ ಸ್ಟೂಡೆಂಟ್ಸು, ನಮ್ಮ ತಾಯಿ ಹಾಗೂ ತಂದೆ ಜೊತೆ ಇಲ್ಲಿಗೆ ಬಂದಿದ್ದೀನಿ. ಎಲ್ಲರೂ ಇಲ್ಲಿ ಆಟ ಆಡ್ತಾ ಇದ್ದಾರೆ. ಏನೇನಿದೆ ಈ ಪ್ಲೇ ಏರಿಯಲ್ಲಿ ಅಂತ ನೋಡೋಣ ಬನ್ನಿ.
ड्राइंग करिया ಏನೇನು ಬೇಕೋ ಅದನ್ನು ತಗೊಂಡು ತಿಂತಾ ಇದ್ದಾರೆ. ಹೆಂಗಿದೆ ಎಲ್ಲ ಟೇಸ್ಟು? ಇವತ್ತಿನ ಫೀಲ್ಡ್ ಟ್ರಿಪ್ ಮುಗಿದು ನಾವು ಮನೆಗೆ ಬಂದಿದ್ದೀವಿ. ಐ ಹೋಪ್ ಎವ್ರಿ ಒನ್ ಎಂಜಾಯ್ಡ್ ಮೈ ವಿಡಿಯೋ. ನಮ್ಮ ಟ್ಯೂಷನ್ನಲ್ಲಿ ಬರೀ ಪಾಠ ಅಷ್ಟೇ ಹೇಳ್ಕೊಡಲ್ಲ, ಅದ್ರ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು, ಪ್ರತಿಯೊಂದು ಹಬ್ಬದಲ್ಲಿ ಆ ಹಬ್ಬದ ತಕ್ಕನಾದ ಆಚರಣೆಗಳು ಮಾಡ್ತೀವಿ, ಅದಲ್ಲದೆ ಪೂಜೆಗಳು ಮಾಡ್ತೀವಿ. ಇದ್ರ ಜೊತೆಗೆ ಫೀಲ್ಡ್ ಟ್ರಿಪ್ಪು ವರ್ಷಕ್ಕೊಂದು ಕರ್ಕೊಂಡು ಹೋಗ್ತೀವಿ. ಸೊ ಇದೆಲ್ಲ ಮಕ್ಕಳು ಅಂದಮೇಲೆ ಬರೀ ಓದೋದಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಇರಬೇಕು. ಈ ರೀತಿ ಹೊರಗಿನ ಪ್ರಪಂಚನ ತಿಳ್ಕೊಂಡಿರಬೇಕು. ಒನ್ಸ್ ಅಗೇನ್ ಐ ಹೋಪ್ ಎವ್ರಿ ಒನ್ ಲೈಕ್ ಮೈ ವಿಡಿಯೋ. ಥ್ಯಾಂಕ್ ಯು.
ನೋಡಿ.